ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖ ಬಂದರು ಎನ್ಎಂಪಿಟಿ ಪಣಂಬೂರು ಸಹಿತ 2 ಬಂದರುಗಳು, ವಿಮಾನ ನಿಲ್ದಾಣ, ರೈಲು ನಿಲ್ದಾಣಗಳು, ರಾಷ್ಟ್ರಕ್ಕೆ ನೀಡಿದ ಹೆಸರಾಂತ ಬ್ಯಾಂಕುಗಳು, ಖ್ಯಾತಿ ಪಡೆದ ಶಿಕ್ಷಣ ಸಂಸ್ಥೆಗಳು, ಹೀಗೆ ಎಲ್ಲವೂ ಇದ್ದ ಕರಾವಳಿ ಜಿಲ್ಲೆಯಲ್ಲಿ ಅಭಿವೃದ್ಧಿಯು ಶೂನ್ಯವಾಗಿತ್ತು. ಬದುಕು ಕಟ್ಟಲು ಇಲ್ಲಿ ಕಷ್ಟಕರವಾಗುತ್ತಿದ್ದಂತೆ ಉಭಯ ಜಿಲ್ಲೆಗಳ ಯುವಕರು ದೂರದ ಮುಂಬೈಗೆ ಬಂದರೆ ಮತ್ತೆ ಹಲವಾರು ಮಂದಿ ಅರಬರ ನಾಡಿಗೆ ತೆರಳಿದರು. ಇಷ್ಟೆಲ್ಲ ಅವಶ್ಯಕತೆಗಳಿದ್ದರೂ ಇಲ್ಲಿ ಅಭಿವೃದ್ಧಿ ಏಕೆ ಆಗುವುದಿಲ್ಲ ಎಂಬುದನ್ನು ಯುವ ಉದ್ಯಮಿ, ಸಮಾಜಪರ ಚಿಂತಕರಾದ ತೋನ್ಸೆ ಜಯಕೃಷ್ಣ ಎ ಶೆಟ್ಟಿ ಅವರು ಯೋಚಿಸಿದರಷ್ಟೇ ಅಲ್ಲದೆ ಅಭಿವೃದ್ಧಿಗಾಗಿ ಮುಂದಡಿ ಇಟ್ಟರು. 2000 ಡಿಸೆಂಬರ್ 30ರಂದು ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ನಡೆದ ಶುಭ ಸಮಾರಂಭದಲ್ಲಿ ಪೇಜಾವರ ಮಠಾಧೀಶರಾದ ಶ್ರೀ 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 ವಿಶ್ವೇಶತೀರ್ಥ ಸ್ವಾಮೀಜಿ ಅವರು ಜಯಕೃಷ್ಣ ಎ ಶೆಟ್ಟಿ ಅವರ ಮಹದಾಸೆಯ ಸಂಘಟನೆಗೆ ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಎಂಬ ಹೆಸರನ್ನಿಟ್ಟು ಆಶೀರ್ವದಿಸಿದರು. ಶ್ರೀಕೃಷ್ಣನ ನಾಡಿನವರಾದ ತೋನ್ಸೆ ಜಯಕೃಷ್ಣ ಎ ಶೆಟ್ಟಿ ಅವರು ಜಯಶ್ರೀ ಕೃಷ್ಣ ಪರಿಸರ ಸಮಿತಿಯ ಸಾರಥ್ಯ ವಹಿಸಿ ಮುಂಬೈ ಮಹಾನಗರದ ಎಲ್ಲ ಸಮುದಾಯಗಳ ಪದಾಧಿಕಾರಿಗಳನ್ನು ಸಂಘಟಿಸಿ 2001 ಏಪ್ರಿಲ್ 2ರಂದು ಷಣ್ಮುಖಾನಂದ ಸಭಾಗೃಹದಲ್ಲಿ ಅಪಾರ ಸಂಖ್ಯೆಯ ತುಳುವ ಕನ್ನಡದ ಅಭಿಮಾನಿಗಳ ಸಮ್ಮುಖದಲ್ಲಿ ಸಾಂಸ್ಕೃತಿಕ ಲೋಕದ ಅನಾವರಣ ನಡೆದ ಬಳಿಕ ಸಮಿತಿಯ ಧ್ಯೇಯ ಧೋರಣೆಗಳು ಮತ್ತು ಅಧಿಕೃತ ಕಾರ್ಯಕಾರಿ ಸಮಿತಿಯನ್ನು ಉದ್ಘೋಷಿಸಲಾಯಿತು. 2001 ಸೆಪ್ಟೆಂಬರ್ 9ರಂದು ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿಯ ಉಳಿವಿಗಾಗಿ ಸುಮಾರು 10,000 ಕಾರ್ಮಿಕರ ಪ್ರತಿಭಟನಾ ಸಭೆಯು ನಿರಂತರವಾಗಿ ನೆರವೇರಲು ಪೂರ್ಣ ಬೆಂಬಲವನ್ನು ನೀಡಿ ಯಶಸ್ವಿಗೊಳಿಸಿದ ಕೀರ್ತಿ ಸಮಿತಿಗೆ ಸಲ್ಲುತ್ತದೆ. ಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿಗೆ ಕುದುರೆಮುಖ ಕಂಪನಿಯನ್ನು ಕುದುರೆಮುಖ ಕಂಪನಿಗೆ ಕುದುರೆಮೂರ್ತಿಯ ಅನ್ಯಾಯಕ್ಕೆ ಕುದುರೆಮುಖ ಕಂಪನಿ ಉಳಿಸಿ ನೆಲ ಜಲ ಉಳಿಸಿ ಬಡತನ ನೀಗಿಸಿ ಕುದುರೆಮುಖ ಕಬ್ಬಿಣ ಕಾರ್ಖಾನೆ ಉಳಿಸಿ ಸಮಿತಿಯವರಿಗೆ ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಮುಂಬೈ ಕಳೆದ 1 ವರ್ಷದಲ್ಲಿ ಮುಂಬೈಗೆ ಬಂದಂತಹ ಸಾಮಾಜಿಕ ಕಳಕಳಿ ಇದ್ದುಕೊಂಡು ಸಾಮಾಜಿಕ ಸಮಸ್ಯೆಗಳಿಗೆ ಸ್ಪಂದಿಸಿ ಮುಖ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ನಡೆಯುತ್ತಿರುವ ಕೈಗಾರಿಕೆ ಉದ್ದಿಮೆಗಳಿಗೆ ಆಗುತ್ತಿರುವ ಅನ್ಯಾಯ, ಸ್ಥಾಪನೆಗೆ ನಡೆಯುತ್ತಿರುವ ವಿರೋಧ, ಇವುಗಳ ಬಗ್ಗೆ ಒಂದು ಚಿಂತನೆ ನಡೆದು ಸ್ಥಾಪಿಸಲ್ಪಟ್ಟ ಒಂದು ಸಮಿತಿ. ಇತ್ತ ಪರಿಸರವಾದ ಕೇಂದ್ರ ಎಂಬುತ್ತ ಹೋರಾಟ ಕತ್ತ ಇದು ಪಾತ್ರ ಕ್ಲಿಯರ್. ನಾವು ನೆಕ್ಸ್ಟ್ ಪಾಯಿಂಟ್
ಎಂಕುಲು ಕುದುರೆಮುಖ ಕಂಪನಿನ ಏನಕ್ಕೆ ಒರಿಯೋಡ್ಬೇಕಿನ ಒಂದು ವಿಚಾರ ಒಂದಲ್ಲ ವಿಚಾರ ಕರೆಕ್ಟ್ ಏನು ಮಾತಾಡಬಿಡು. ಕುದುರೆಮುಖ ಕಂಪನಿ ಮಲ್ಪುನಿ ಏನ ಮನುಷ್ಯಗೆ ಏನೋ ಬೋಡು ಜೀವನಡು ಮನುಷ್ಯಗೆ ಬೋಡು ಪ್ರತಿಯೊಂದ ಜೀವನಡು ಒಂಚೂರಣ್ಣಲ ಕಬ್ಬಿನ ಉಂಟೆ ಎಂದು ನಮ್ಗೆ ಗೊತ್ತುಂಟು. ಏನು ಒಂದು ಕಬ್ಬಿನ ಯೂಸ್ ಮಲ್ಪನಿ ಒಂದು ಜನಲ ಉಪ್ಪಂದು ಅವೆಲ್ಲ ಕುದುರೆಮುಖ ಕಂಪನಿ ಕೊಟ್ಟಿನ ಐರನ್ ಓರ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇಟ್ ಇಸ್ ಎಕ್ಸ್ಟ್ರಾಕ್ಟಿಂಗ್ ನ್ಯಾಚುರಲ್ ರಿಸೋರ್ಸಸ್ ಫ್ರಮ್ ದಿಸ್ ನೇಚರ್. It is nothing wrong, but at the same time they have protected the environment, which we can proudly say all of us. Nature ಬಗ್ಗೆ ಏನು ಗೊತ್ತುಡು, ಈ ಭೂಮಿ ಸೃಷ್ಟಿ ಮಕ್ಕಳೇ ಏನು ಗೊತ್ತುಡು, ತೂಲೆ ಪರಿಸರವಾದಿರಲ್ಲ ತೂಲೆ ಭೂಮಿ ಸೃಷ್ಟಿ ಅಡಿ ಡಿಟ್ಟಿನ ಗೆತ್ತನಿಗಳು ಬರೋದಿದ್ದಾರೆ. ಈ ಕಾಲ ಒಂದು ಮನುಷ್ಯನ ಉತ್ತಮ ಜೀವನ ಕ್ವಾಲಿಟಿ ಹೊಡಿತಾರೆ. ಒಂದು ಗೋಡಾಕಿನ ವಸ್ತು ಬರುತ್ತೆ ನಮ್ಮ ತಿರ್ತಡೆಗೆ ನೆಲ ತಿರ್ತಡೆಗೆ ಎತ್ತೋದಿಲ್ಲ. ಒಂದು ಇಲ್ಲು ಕಟ್ಟರೆ ಏನೋ ಓಡು, ಒಂದು ಇಲ್ಲು ಕಟ್ಟರೆ ನೀರು ಬೋಡು ನೆಲ ತಿರ್ತಡೆ ಬರೋದುಂಟು, ಒಂದು ಇಲ್ಲು ಕಟ್ಟರೆ ಮಣ್ಣು ಬೋಡು ನೆಲ ತಿರ್ತಡೆ ಬರೋದುಂಟು, ಆಗ ಮಣ್ಣು ಬೋಡು ಈಗೆಲ್ಲ ಟೈಲ್ ಇಟ್ಟಿಗೆ ಮಾಡ್ತಾರೆ ನೆಲ ತಿರ್ತಡೆ ಬರೋದುಂಟು, ಮಾರ್ಬಲ್ ಗ್ರಾನೈಟ್ ಒತ್ತುಡು ಬರೋದುಂಟು ನೆಲ ತಿರ್ತಡೆ ಬರೋದುಂಟು, ಕಬ್ಬಿಣ ಒತ್ತುಡು ಬರೋದುಂಟು ನೆಲ ತಿರ್ತಡೆ ಬರೋದುಂಟು, ಸಿಮೆಂಟ್ ಮಣ್ಪರೆಗೆ ಲೈಮ್ ಸ್ಟೋನ್ ಒತ್ತುಡು ಬರೋದುಂಟು ನೆಲ ತಿರ್ತಡೆ ಬರೋದುಂಟು. ಅಪ್ಪಳ ನೆಲದ ತಿರ್ತಡೆ ಏನೈತಿ ಅನ್ಯಾಯ ಒಂದು ಮನುಷ್ಯರ ಬೋಡಿಟ್ಟಿನ ಒಂದು ವಸ್ತು ಇನ್ನು ಜನಗಳು ತೆರೆದು ಕೊಡು ಆಟ ಇಂಚಿನ ವಸ್ತುವಿಗೆ ಬರಗ ಪರಿಸರ ಮಾಲಿನ್ಯ ಮಲ್ಪರೆ ಬರಲಿ ವಿಚಾರ ಮನುಷ್ಯರಿಗೆ ಪೂರೈಸಲು ಗೊತ್ತು ಕೊಡು. ಮಾನ್ಯ ಸಂಸದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಅಂದು ಇಲ್ಲಿನ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ದು ವಿಶೇಷವಾಗಿತ್ತು. ಕುದುರೆಮುಖ ಕಂಪನಿಯ ಗುತ್ತಿಗೆ 20 ವರ್ಷ ವಿಸ್ತರಣೆಯಾಗುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ದ ಅಂದಿನ ರಕ್ಷಣಾ ಸಚಿವ ಜಾರ್ಜ್ ಫೆರ್ನಾಂಡಿಸ್ ಅವರಿಗೆ 21/12/2002 ಎನ್ಎಂಪೇಟೆ ಪಣಂಬೂರು ಇದರ ಜೆಎನ್ಪೇಟೆ ಸಭಾಗೃಹದಲ್ಲಿ ಗೌರವಾರ್ಪಣೆ ನೆರವೇರಿತು. ನೀವು ಮಹಾಭಾರತದಲ್ಲಿ ಕೇಳಿದ್ದೀರಿ ಶ್ರೀಕೃಷ್ಣ ಸಂಧಾನ ಅಂತ. ಆ ಶ್ರೀಕೃಷ್ಣ ಸಂಧಾನ ವಿದುರನ ಒಂದು ಎಕ್ಸಾಂಪಲ್ ನಲ್ಲಿ ನಮ್ಮ ಜಾರ್ಜ್ ಫರ್ನಾಂಡಿಸ್ ಅವರು ಡಿಸಿಷನ್ ತಗೊಂಡಿದ್ದಾರೆ. ಅವರು ಒಂದು ಶ್ರೀಕೃಷ್ಣ ತರ ಭಾರತ ದೇಶಕ್ಕೆ ವಾರ್ ಆಗದಾಗೆ ಒಂದು ಈ ಡಿಸಿಷನ್ ತಗೊಳ್ಳೋದು. ಕಾರಣ ಅಂತಂದ್ರೆ ವಾರ್ ಆದ್ರೆ ಶ್ರೀಕೃಷ್ಣ ಸಂಧಾನದಲ್ಲಿ ವಿದುರ ಅಲ್ಲಿ ಕೌರವರ ಹತ್ರ ಹೋಗಿ ಹೇಳಿದರೆ, ನೋಡು ಕೌರವ, ಇವು ವಾರ ಆದ್ರೆ ಎಷ್ಟೋ ಲಕ್ಷ ಜನ ಸಾಯ್ತಾರೆ, ಇದರೆಲ್ಲ ಕಾರಣ ನೀನಾಗ್ತಿ. ಇದೇ ರೀತಿಯಲ್ಲಿ ಇವರು ಒಂದು ನಮ್ಮ ರಕ್ಷಣಾ ಮಂತ್ರಿ ಅವರ ತಾಳ್ಮೆಯಿಂದ ಆ ವಾರ ಆಗದಾಗೆ ಅಲ್ಲೇ ಕೂಲ್ ಮಾಡಿ ಅದನ್ನು ಕಾರ್ಗಿಲ್ ಅನ್ನು ಗೆಲ್ಲಿ ಬಂದಿದ್ದಾರೆ. ಅದೆಲ್ಲ ಅವರ್ ಹೋಲ್ ಕಂಟ್ರಿ ಇಸ್ ಇಂಡೆಪ್ಟೆಡ್ ಟು ಮಿಸ್ಟರ್ ಜಾರ್ಜ್ ಫರ್ನಾಂಡಿಸ್. ಇಟ್ ಈಸ್ ರಿಯಲಿ ಅವರ ಒಂದು ತಾಳ್ಮೆ. ಅದರ ಅರ್ಥ ಅಲ್ಲ ಭಾರತ ದೇಶದ ಹತ್ರ ಕೆಪಾಸಿಟಿ ಇಲ್ಲ ಅಂತ. ಒಂದು ವೇಳೆ ಒಂದು ವಾರ ಆದ್ರೆ ಇದರಲ್ಲಿ 2 ದೇಶಕ್ಕೆ ಹಾನಿ ಇದೆ. ಆದ್ರಿಂದ sitting on the table and this problem can be sorted out. ಕುದುರೆಮುಖ ಇಶ್ಯೂ ಅನ್ನು ನಮ್ಮ ಜಿಲ್ಲೆಯ ಪರವಾಗಿ ಜಾರ್ಜ್ ಫರ್ನಾಂಡಿಸ್ ಅವರು ನಮ್ಮ ಪರಿಸರ ಸಮಿತಿ ತೆಗೆದುಕೊಂಡು ಹೋದಾಗ ಅವರು ಅದನ್ನೆಲ್ಲ ಸ್ಟಡಿ ಮಾಡಿ ಅವ್ರು ಹೇಳಿದ್ರು, ಈ ಕಂಪನಿ ಉಳಿಬೇಕು, ಈ ಕಂಪನಿ ಉಳಿದ್ರೆ ಮಾತ್ರ ನಮ್ಮ ಕಾರ್ಮಿಕರು ಎಲ್ಲ ಉಳಿತಾರೆ ಎಂಬ ಭರವಸೆಯನ್ನು ಕೊಟ್ಟು ಈ ಮ್ಯಾಟರ್ ಅನ್ನು ನಾನು ನಾಳೆ ಪ್ರೈಮ್ ಮಿನಿಸ್ಟರ್ ಅವರ ತೆಗೆದುಕೊಂಡು ಹೋಗ್ತೇನೆ ಅಂತ ಹೇಳಿ ನೆಕ್ಸ್ಟ್ ಅವರು ಆ ಪ್ರೈಮ್ ಮಿನಿಸ್ಟರ್ ಹತ್ರ ತೆಗೆದುಕೊಂಡು ಹೋಗಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿಸಿ ಕುದುರೆಮುಖದ 21 ಪಾಯಿಂಟ್ ಪರಿಸರವಾದಿ ಅವರಾಗ್ಲಿ ಎನ್ವೈರನ್ಮೆಂಟಲ್ ಇಶ್ಯೂ ಅದನ್ನು ಕ್ಲಿಯರ್ ಮಾಡಿ ಈ ಕುದುರೆಮುಖ ಕಂಪನಿ 20 ವರ್ಷ ಎಕ್ಸ್ಟೆನ್ಷನ್ ಆಗಿದೆ ಅಂತ ಒಂದು ಕ್ಯಾಬಿನೆಟ್ ಡಿಸಿಷನ್ ತಗೊಂಡ್ರು. ಕುದುರೆಮುಖದ ಕಾರ್ಯಕ್ರಮವನ್ನು ಯಾವುದೇ ರೀತಿಯಲ್ಲಿ ನಿಲ್ಲಿಸುವಂಥ ಕೆಲಸ ಆಗಬಾರದು ಎಂದು ಪ್ರಯತ್ನ ಮಾಡಿದ್ದೆ. ಎಂದಲ್ಲಿ ಈ ಪ್ರಶ್ನೆ ಬಗ್ಗೆ ನೀವು ಅಷ್ಟೇನೂ ಚಿಂತೆ ಪಟ್ಟು ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲಿ ಓಡಾಡುವಂತಹ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ನೀವು ಶಾಂತ ರೀತಿಯಲ್ಲಿ ಇರಬೇಕು. ಇದನ್ನು ಬಗೆಹರಿಸುವಂತಹ ಕಾರ್ಯವನ್ನು ನಾನು ಮೊದಲೇ ಹೇಳಿದ್ದೇನೆ, ನಾನು ಕೈಗೊಳ್ತೇನೆ ಮತ್ತು ಅದನ್ನು ಯಾವ ರೀತಿಯಲ್ಲಿ ಮುಂದೆ ನಡೆಸಬೇಕೋ ಆ ರೀತಿಯಲ್ಲಿ ಮುಂದೆ ನಾನು ಅದನ್ನು ನಡೆಸಬೇಕು. 2003 ಮೇ 5 ಉಡುಪಿಯ ರೆಸಿಡೆನ್ಸಿ ಹೋಟೆಲ್ನ ಕಿರು ಸಭಾಗೃಹದಲ್ಲಿ ನಾಗಾರ್ಜುನ ಸ್ಥಾವರದ ಬಗ್ಗೆ ಸಮಾಲೋಚನಾ ಸಭೆ ಜರುಗಿತು. ನಾವು ನಮ್ಮ ಜನರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸುವ ಒಂದು ಆಲೋಚನೆಯನ್ನು ಇಟ್ಟುಕೊಂಡು ಈ ಪರಿಸರ ಪ್ರೇಮಿ ಸಮಿತಿಯಲ್ಲಿ ಸ್ಥಾಪನೆಯಾಗಿದೆ. ನಮ್ಮ ವಿಚಾರಧಾರೆ, ನಮ್ಮ ಜನರು ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆ ರಾಷ್ಟ್ರಕ್ಕೆ ಹೋಗಿ ಉದ್ಯೋಗವನ್ನು ಮಾಡ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಅಂತ ಅವಕಾಶ ಇರುವಾಗ ಇಲ್ಲಿ ಬಂದರು ಇದೆ, ರೈಲ್ವೆ ಇದೆ, ಏರ್ಪೋರ್ಟ್ ಇದೆ,
ಪರಿಸರ, ಅದಕ್ಕೆ ಉದ್ಯಮಿಗಳಿಗೆ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಒಂದು ಪರಿಸರವನ್ನು ಅವರಿಗೆ ಸರಿಯಾಗಿ ಮಾಡುವಂಥ ಇದು ಇದೆ, ವಿದ್ಯಾಸಂಸ್ಥೆಗಳಿದೆ. ಈ ಇರುವಂತಹ ಜಿಲ್ಲೆಯಲ್ಲಿ ಉದ್ಯೋಗಗಳು ಬಂದರೆ ನಮ್ಮ ಜನರಿಗೆ ಅವಕಾಶ ಆಗ್ತದೆ. ಈ ಪರಿಸರವಾದಿಗಳು ಈಗ ಹೇಗೆ ಮಾಡ್ತಾರೆ, ಇದಕ್ಕೆ ಯಾಕೆ ವಿರೋಧ ಮಾಡ್ತಾರೆ ಅಂತ ನಮಗೆ ತಿಳಿಯುವುದಿಲ್ಲ, ಇದರ ಒಳಗೊಟ್ಟು ತಿಳಿಯುವುದಿಲ್ಲ. ಆದ್ದರಿಂದ ಪತ್ರಿಕಾ ಮಾಧ್ಯಮದವರು ನೀವು ನಮ್ಮ ಎಲ್ಲ ಕೆಳಮಟ್ಟದ ಜನರಿಗೆ ಈ ಒಂದು ವಿಚಾರಧಾರೆಯನ್ನು ತಿಳಿಸಿ, ಈ ಪರಿಸರ ಪ್ರೇಮಿ ಸಮಿತಿಯು ದೊಡ್ಡ ದೊಡ್ಡ ಉದ್ಯಮವನ್ನು ಇಲ್ಲಿಗೆ ಸ್ವಾಗತಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ನಾನು ವಿನಂತಿಸುತ್ತೇನೆ. ಜುಲೈ 26, 2003 ಸಮಿತಿಯು ಮುಂಬಯಿಯ ಬಂಟರ ಭವನದಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಸಮಿತಿಯ ಮಾರ್ಗದರ್ಶಕರು, ರಕ್ಷಣಾ ಸಚಿವರೂ ಆದ ಜಾರ್ಜ್ ಫೆರ್ನಾಂಡಿಸ್ ಅವರಿಗೆ ನೀಡಿದ ಭವ್ಯ ಅಭಿನಂದನಾ ಕಾರ್ಯಕ್ರಮವು ಯಶಸ್ವಿಯಾಗಿ ಸಂಪನ್ನಗೊಂಡಿತು. We have come to the one consensus. Yes, there is some problems going in Dakshina Kannada. We have to be united and fight for the noble cause of our Dakshina Kannada. Why it is required? The reason is that our only one port of Karnataka is located in Mangalore, and it is a coastal district. If you look at any state, where the port is located, that is developed first. Look at Bombay. Bombay is a coastal district, it is having a port. Look at the Chennai, there is a port. Look at Kandla in Gujarat, there is a port. Like there are so many places, Calcutta, so many places, wherever the coastal, it is because the pollution doesn't remain stagnant in the coastal district. That is the one of the advantage where the wind direction goes in the opposite direction from the sea. So whoever the persons opposing this, they have to understand this concept first. Without having a ground reality, the misconception has been taking place in our district from last 10 to 15 years. ಫೆಬ್ರವರಿ 7 ಸಮಿತಿಯ ಸಲಹೆಗಾರರಾದ ಉದ್ಯಮಿ LV ಅಮೀನ್ ಅವರ ನೇತೃತ್ವದಲ್ಲಿ ಡಹಾಣುವಿಗೆ ಭೇಟಿ ನೀಡಿ ಅಲ್ಲಿ BSS ಪವರ್ ಪ್ರಾಜೆಕ್ಟ್ನ ಆಧುನಿಕ ತಂತ್ರಜ್ಞಾನದಿಂದ ಸ್ಥಾಪಿಸಲ್ಪಟ್ಟ ಏಷ್ಯಾ ಖಂಡದ ಪ್ರಪ್ರಥಮ ಪವರ್ ಪ್ರಾಜೆಕ್ಟ್ನ ಸ್ಥಾವರ ಮತ್ತು ಪರಿಸರವನ್ನು ವೀಕ್ಷಿಸಿ ಪರಿಸರವಾಸಿಗಳೊಂದಿಗೆ ವಿಚಾರ ವಿನಿಮಯ ಮಾಡಿದಾಗ ಸ್ಥಳೀಯರಿಂದ ಉತ್ತಮ ಪ್ರತಿಕ್ರಿಯೆ ದೊರಕಿರುತ್ತದೆ. 2006 ನಾಗಾರ್ಜುನ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಕಂಪನಿಯೊಂದಿಗೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಯಶಸ್ಸು ಸಾಧಿಸಿದೆ. ತಾರೀಖು 14 ಮಾರ್ಚ್ 2007 ಮಂಗಳೂರು ವಿಶ್ವವಿದ್ಯಾಲಯ ಮತ್ತು ಸರ್ವ ಕಾಲೇಜು ಪದವಿ ವಿದ್ಯಾರ್ಥಿಗಳ ಅಸೋಸಿಯೇಷನ್ನವರ ಜೊತೆ ಸಮಿತಿಯು ಕರಾವಳಿ ಕರ್ನಾಟಕದಲ್ಲಿ ಕೈಗಾರಿಕಾ ಕ್ರಾಂತಿ ಮತ್ತು ಅಭಿವೃದ್ಧಿಯ ಬಗೆಗೆ ಸಂವಾದವನ್ನು ಏರ್ಪಡಿಸಿತ್ತು. Today is a great day for Mangalore people, or rather undivided Dakshina Kannada. The reason the seminar is having a great importance, the reason is that industrial development of coastal Karnataka and opportunities of the employment. I really congratulate all the students gathered over here, including all college students, association, office bearers for taking up this issue. ಇಂಡಸ್ಟ್ರಿ ಬರಬೇಕು, ಉದ್ದಿಮೆ ಬರಬೇಕು, ದಕ್ಷಿಣ ಕನ್ನಡ ದೊಡ್ಡದಾಗಬೇಕು, ಏರ್ಪೋರ್ಟ್ ದೊಡ್ಡದಾಗಬೇಕು, ಪೋರ್ಟ್ ದೊಡ್ಡದಾಗಬೇಕು, ಎಲ್ಲ ಸರಿ. ಇದಕ್ಕೆ ಯಾರೂ ಇಲ್ಲ ಅಂತ ಹೇಳೋದಿಲ್ಲ, ಇದನ್ನು ಒಪ್ಪದವನು ಯಾರೂ ಇಲ್ಲ. ಆದರೆ ನೀವಿಲ್ಲಿ ಯಾಕೆ ಬಂದಿದ್ದೀರಿ, ಇದು ಆಗ್ತಾ ಇಲ್ಲ ಯಾಕೆ ಅಂತ ತಾವು ಆಲೋಚನೆ ಮಾಡಬೇಕು. ಏನೇ ಹೊಸ್ತು ಮಾಡಲಿಕ್ಕೆ ಶುರು ಮಾಡಿದರೆ ಪರಿಸರವಾದಿಗಳು ಅಂತ ಹೇಳಿಕೊಂಡು ಅದಕ್ಕೊಂದು ಅಡ್ಡ ಬರುವಂಥ ಒಂದು ಪ್ರಕ್ರಿಯೆ ಈಗ ನಮ್ಮ ದೇಶದಲ್ಲಿ ಹುಟ್ಟಿಕೊಂಡಿದೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳು ರಾತ್ರಿ ಇಳಿಯಲು ಸಮಸ್ಯೆ ಇರುವುದನ್ನು ಗಮನಿಸಿ ಸಮಿತಿಯು ಅಂದಿನ ರಕ್ಷಣಾ ಮಂತ್ರಿ ತುಳುನಾಡ ವರಪುತ್ರ ಮಾನ್ಯ ಜಾರ್ಜ್ ಫೆರ್ನಾಂಡಿಸ್ ಅವರ ಸಂಪೂರ್ಣ ಸಹಕಾರದೊಂದಿಗೆ
ರಾತ್ರಿ ಹೊತ್ತು ವಿಮಾನಗಳ ಸುರಕ್ಷಿತ ಇಳಿಯುವಿಕೆಗೆ ವ್ಯವಸ್ಥೆಯನ್ನು ಮಾಡಿರುವುದನ್ನು ಎಲ್ಲರೂ ಪ್ರಶಂಸಿಸಿರುವರು. 2009 ಫೆಬ್ರವರಿ 17ರಂದು ಉಡುಪಿಯ ಶ್ಯಾಮಿಲಿ ಹೋಟೆಲ್ನ ಕಿರು ಸಭಾಗೃಹದಲ್ಲಿ ಪೇಜಾವರ ಮಠಾಧೀಶ ಶ್ರೀ 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 ವಿಶ್ವೇಶತೀರ್ಥ ಸ್ವಾಮೀಜಿ, ಶಿರೂರು ಶ್ರೀಗಳ ಉಪಸ್ಥಿತಿ ಮತ್ತು ಮಾಜಿ ಸಚಿವೆ ಮನೋರಮಾ ಮಧ್ವರಾಜ್ ಹಾಗೂ ಎಲ್ಲ ಧಾರ್ಮಿಕ ಗುರುಗಳು ಹಾಗೂ ಜಾತಿಯ ಮುಖಂಡರುಗಳ ಸಮಕ್ಷಮದಲ್ಲಿ ನಾಗಾರ್ಜುನ ಸ್ಥಾವರ ಬಗ್ಗೆ ಸಮಾಲೋಚನಾ ಸಭೆ ನಡೆಯಿತು. 2016 ಸೆಪ್ಟೆಂಬರ್ 1ರಂದು ಸಮಿತಿಯ ಪದಾಧಿಕಾರಿಗಳು ಪಡುಬಿದ್ರಿ ಅದಾನಿ ಫೌಂಡೇಶನ್ ಮುನ್ನಡೆಸುತ್ತಿರುವ UPCL ಸ್ಥಾವರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಮಂಗಳೂರಿನಲ್ಲಿ ವಿಶೇಷ ಆರ್ಥಿಕ ವಲಯದ ಪ್ರಾರಂಭವಾದಾಗ ಮೇಧಾ ಪಾಟ್ಕರ್ ಅವರಿಂದ ತೀವ್ರ ಪ್ರತಿಭಟನೆಯ ನಂತರವೂ ಸಮಿತಿಯ ತೀವ್ರ ಹೋರಾಟದಿಂದ ಪ್ರಾರಂಭಗೊಂಡಿತು. ಇದರಿಂದಾಗಿ ಹಲವಾರು ಮಂದಿ ಯುವಕರಿಗೆ ಉದ್ಯೋಗ ದೊರಕಿದೆ. 2022 ಮೇ 7ರಂದು ಮುಂಬೈಯಲ್ಲಿ ಕರಾವಳಿ ಕರ್ನಾಟಕದ ಕೈಗಾರಿಕೀಕರಣದ ವಿಶೇಷ ಸಂವಾದವನ್ನು ಏರ್ಪಡಿಸಿತ್ತು. ಉದ್ಘಾಟಕರಾಗಿ ಸಂಸದ ಗೋಪಾಲ ಶೆಟ್ಟಿ ಪಾಲ್ಗೊಂಡಿದ್ದರು. ಇಂಡಸ್ಟ್ರಿಯಲೈಸೇಷನ್ ವಾಮನ್ ಸ್ಟೇಟ್ ಲೆಟ್ ಅಂಡ ಆಯ್ತಾ ವಿರೋಧ ತುಂಬ ಆಗುಂಡು. No one is welcoming, but I am happy to that Jayakrishna Shetty is welcoming industrialization, and that is a need of the hour, I will say. Although we are late, but we are in time. ಮಾಜಿ ವಿಧಾನಸಭಾ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ದಿಕ್ಸೂಚಿ ಭಾಷಣಗೈದರು. I will be failing in my duty while representing the people of the coast if I don't gratefully acknowledge the immense contributions made by Jaya Sri Krishna Parisara Premi Samiti, founded by Sri Tumse Jayakrishna Shetty, for promoting a balanced economic development along coastal Karnataka. I think this is the theme of this Samiti. There must be a balanced approach for development. During the past 2 decades of its existence, while there was stiff resistance for any kind of new industries being considered along coast, this Samiti took it upon itself to promote a balanced approach towards addressing the genuine concerns of environmentalists and also promoting investments along the coast for industrialization, ushering in a new era of economic prosperity along the coast. Samiti has made significant contributions in promoting the upgradation of Mangalore Airport, getting extension granted for Kudremukh Iron Company Limited, correct? Establishment of Udupi Thermal Power Corporation, now it is called as Udupi Power Company, promotion of Bangalore Broad Gauge Rail Link, and the establishment of Special Economic Zone, besides assisting government and people in addressing the genuine concerns of various interest groups. I would also like to place on record our sincere gratitude for your professional approach in addressing the concerns of local people for a sustainable and balanced approach for promotion of industrialization along coastal part of Karnataka. This is for putting it on record that they have been doing wonderful job for the past 2 decades. 2023 ಜುಲೈ 8ರಂದು ಬಂಟರ ಸಂಘದಲ್ಲಿ ವಿಶೇಷ ಸಭೆಯನ್ನು ಸಮಿತಿಯು ಆಯೋಜಿಸಿತ್ತು. ಇದರಲ್ಲಿ ಮುಂಬಯಿಯ 29 ಸಮುದಾಯಗಳ ಅಧ್ಯಕ್ಷರು ಮತ್ತು ವಿವಿಧ ಸಂಘಟನೆಯ ಅಧ್ಯಕ್ಷರುಗಳು ಉಪಸ್ಥಿತರಿದ್ದರು. ಸಭೆಯಲ್ಲಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಜಾರ್ಜ್ ಫರ್ನಾಂಡಿಸ್ ಅವರ ಹೆಸರು ಇಡುವ ಬಗ್ಗೆ ಬೆಂಬಲ ವ್ಯಕ್ತವಾಯಿತು. ಜುಲೈ 22, 2023ರಂದು ಸಮಿತಿಯು ಮುಂಬಯಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದು, ಕರಾವಳಿ ಕರ್ನಾಟಕದ ಕಡಲ್ಕೊರೆತದ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲಾಯಿತು. ಪ್ರತಿ ವರ್ಷವೂ ವಾರ್ಷಿಕ ಮಹಾಸಭೆಯ ಬಳಿಕ ಅವಿಭಜಿತ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಚರ್ಚಿಸಲು ಬಹಿರಂಗ ಅಧಿವೇಶನವನ್ನು ಸಮಿತಿಯು ಕಾಳಜಿಯಿಂದ ನಿರ್ವಹಿಸುತ್ತಾ ಬಂದಿದೆ. ಮುಂಬೈ ಮಹಾನಗರದಲ್ಲಿನ 29 ಸಮುದಾಯಗಳ ಹಾಗೂ ಇತರ ಸಂಘಟನೆಗಳ ಅಧ್ಯಕ್ಷರು ಸಮಿತಿಯ ಕಾರ್ಯವೈಖರಿಯನ್ನು ಮೆಚ್ಚಿ ಸಮಿತಿಯಲ್ಲಿ ಕಾರ್ಯಮಗ್ನರಾಗಿರುವರು.
ಕೊಂಕಣ ರೈಲ್ವೆಯ ನಿರ್ಮಾತೃ ಸಂಸ್ಥೆಯ ಮಾರ್ಗದರ್ಶಕರಾಗಿದ್ದ ಜಾರ್ಜ್ ಫೆರ್ನಾಂಡಿಸ್ ಸಂಸ್ಮರಣಾ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸಾಧಕರಿಗೆ ನೀಡುತ್ತಿದೆ. 2019 ಜೂನ್ 3 ಬಂಟರ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರ ರಾಜ್ಯ ಸಚಿವ ದೀಪಕ್ ಕೇಸರ್ಕರ್ ಮತ್ತು ಕರ್ನಾಟಕ ವಿರೋಧ ಪಕ್ಷ ನಾಯಕ ಕೋಟ ಶ್ರೀನಿವಾಸ ಪೂಜಾರಿ ಅವರು ಜಾರ್ಜ್ ಫೆರ್ನಾಂಡಿಸ್ ರಾಷ್ಟ್ರೀಯ ಸಾಧಕ ಪ್ರಶಸ್ತಿಯನ್ನು ಸಮಿತಿಯ ಗೌರವಾಧ್ಯಕ್ಷರು, ಉತ್ತಮ ವಾಗ್ಮಿ, ಪದ್ಮಭೂಷಣ ಡಾಕ್ಟರ್ BM ಹೆಗ್ಡೆ ಅವರಿಗೆ ಪ್ರದಾನಿಸಿದರು. 2023 ರಾಷ್ಟ್ರೀಯ ಪ್ರಶಸ್ತಿಯನ್ನು ಕಾಡುಗಳ ನಿರ್ಮಾತೃ, ಗ್ರೀನ್ ಹೀರೋ ಬಿರುದಾಂಕಿತ ಡಾಕ್ಟರ್ RK ನಾಯರ್ ಅವರಿಗೆ ಸಂಸದ ಗೋಪಾಲ್ ಶೆಟ್ಟಿ, ಮಾಜಿ ವಿಧಾನ ಪರಿಷತ್ ಸದಸ್ಯರುಗಳಾದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ಐವನ್ ಡಿಸೋಜ ಪ್ರದಾನಿಸಿದರು. ಸಮಿತಿಯ ಅಧ್ಯಕ್ಷರುಗಳಾಗಿ ನ್ಯಾಯವಾದಿ ಪ್ರಕಾಶ್ ಎಲ್ ಶೆಟ್ಟಿ ಕಡಂದಲೆ, ನ್ಯಾಯವಾದಿ ಸುಭಾಷ್ ಶೆಟ್ಟಿ, ವಿಶ್ವನಾಥ ಮಾಡ, ಹರೀಶ್ ಕುಮಾರ್ ಶೆಟ್ಟಿ, ಧರ್ಮಪಾಲ್ ದೇವಾಡಿಗ ಇವರುಗಳು ಅನುಪಮ ಸೇವೆ ಸಲ್ಲಿಸಿದ್ದು, ಪ್ರಸ್ತುತ LV ಅಮೀನ್ ಅವರು ಸಾರಥ್ಯ ವಹಿಸಿದ್ದಾರೆ. ನಾಗಾರ್ಜುನ ಈ ಸಮಿತಿ ಜನ್ಮ ಬರ್ತದೆ. ನಾಗಾರ್ಜುನ ವಿಷಯ ಪವರ್ ಪ್ರೊಜೆಕ್ಟ್ ಜಿಲ್ಲೆ ಪವರ್ ಇಜ್ಜನ್ನ ನಮ್ಮ ಜಿಲ್ಲೆ ಡೆವಲಪ್ ಆದ ಸಬ್ಮ್ಯಾನೇಜ್ಮೆಂಟಿನ ಮಲ್ಲ ಮೂಲ ಉದ್ದೇಶ ಒಂದು ಈ ಸಮಿತಿ ಜನ್ಮ ಬೈದಿನ ಅಂತ ಪಡಾಗ ಆ ವಿಚಾರ ಅವೇನು ನಮ್ಮ ಮಲ್ತದ ಇನ್ನು ಜಿಲ್ಲೆ ಏತ್ ಡೆವಲಪ್ ಆತಂಡು ಆ ಜಿಲ್ಲೆ ಇನ್ನು ಏತ್ ಜನಕಲೇವಿ ಅಕಲಕಲ್ನ ವ್ಯವಸ್ಥೆಗೆ ತಕ್ಕಂತಿನ ಒಂದು ಕೆಲಸಗಳು ಆತಂಡು ಅವು ಪೂರ್ಣ ಮತ್ತು ಒಂದಿಲ್ಲ. ಉಪಾಧ್ಯಕ್ಷರುಗಳಾಗಿ P ಧನಂಜಯ ಶೆಟ್ಟಿ, ನಿತ್ಯಾನಂದ ಡಿ ಕೋಟ್ಯಾನ್, CA IR ಶೆಟ್ಟಿ, GT ಆಚಾರ್ಯ, ಚಂದ್ರಶೇಖರ್ ಬೆಳ್ಚಡ, ಹಿರಿಯಡ್ಕ ಮೋಹನದಾಸ್, KL ಬಂಗೇರ, ಡಾಕ್ಟರ್ RK ಶೆಟ್ಟಿ, ನ್ಯಾಯವಾದಿ RM ಭಂಡಾರಿ, ಗಿರೀಶ್ B ಸಾಲ್ಯಾನ್, ಜಿತೇಂದ್ರ ಗೌಡ, ಫ್ರಾಂಕ್ ಫೆರ್ನಾಂಡಿಸ್, ಗೌರವ ಪ್ರಧಾನ ಕಾರ್ಯದರ್ಶಿ ಮುಣ್ಕೂರು ಸುರೇಂದ್ರ ಸಾಲ್ಯಾನ್, ಗೌರವ ಕಾರ್ಯದರ್ಶಿ ರವಿ ದೇವಾಡಿಗ, ಹ್ಯಾರಿ ಸಿಕ್ವೇರ, ಮುನಿರಾಜ್ ಜೈನ್, ದೇವದಾಸ್ ಕುಲಾಲ್, ಗೌರವ ಕೋಶಾಧಿಕಾರಿ ತುಳಸಿದಾಸ್ ಎಲ್ ಅಮೀನ್ ಇವರೆಲ್ಲರ ಪರಿಶ್ರಮ ಮರೆಯುವಂತಹುದಲ್ಲ. ಅವಿಭಜಿತ ಜಿಲ್ಲೆಯ ಉಪಾಧ್ಯಕ್ಷರುಗಳಾದ ಜಗದೀಶ್ ಅಧಿಕಾರಿ, ಫೆಲಿಕ್ಸ್ ಡಿಸೋಜ, ರಾಮಚಂದ್ರ ಬೈಕಂಪಾಡಿ, ನ್ಯಾಯವಾದಿ ಮೊಯ್ದೀನ್ ಮುನ್ಕೂರು, ಅಲ್ಲದೆ ಗೌರವಾಧ್ಯಕ್ಷ ಡಾಕ್ಟರ್ BM ಹೆಗ್ಡೆ ಅವರುಗಳ ಸೂಕ್ತ ಸಲಹೆ ಸೂಚನೆಗಳಿಂದ ಸಮಿತಿಯು ಕರಾವಳಿ ಜಿಲ್ಲೆಯಲ್ಲಿ ಕ್ರಾಂತಿಯನ್ನೇ ಮಾಡಿರುತ್ತದೆ. ಸಮಿತಿಯ ಸ್ಥಾಪಕ ಅಧ್ಯಕ್ಷ ಜಯಕೃಷ್ಣ ಎ ಶೆಟ್ಟಿ ಅವರ ಪಾದರಸದಂತಹ ವ್ಯಕ್ತಿತ್ವ, ಪ್ರಾಮಾಣಿಕತೆ, ಜಿಲ್ಲೆಗಳ ಅಭಿವೃದ್ಧಿ ಕುರಿತಾದ ಅವರ ಯೋಜನೆಗಳಿಂದಾಗಿ ಅವರು ಜನಮನದಲ್ಲಿ ಪದೇ ಪದೇ ನೆನಪಾಗುತ್ತಾರೆ. ಹುಟ್ಟು ಹೋರಾಟಗಾರ, ಸಮಿತಿಯ ಮಾರ್ಗದರ್ಶಕ ಮಾನ್ಯ ಜಾರ್ಜ್ ಫೆರ್ನಾಂಡಿಸ್ ಅವರು ಎಂದಿಗೂ ಸಮಿತಿಗೆ ಪ್ರಾತಸ್ಮರಣೀಯರು. ಸಮಿತಿಯ ಸುದೀರ್ಘ ಹೋರಾಟದ ಫಲದಿಂದ ಕರಾವಳಿ ಜಿಲ್ಲೆಯಲ್ಲಿ ಇಂದು ಪೂರ್ಣ ಪ್ರಮಾಣದಲ್ಲಿ ವಿದ್ಯುತ್ ದೊರೆಯುತ್ತಿದ್ದು, ಅಭಿವೃದ್ಧಿ ಕಾರ್ಯಗಳು ಶರವೇಗದಿಂದ ನಡೆಯುತ್ತಿದೆ. ನೆಲ ಜಲ ಉಳಿಸಿ, ಉದ್ಯಮ ಬೆಳೆಸಿ, ಉದ್ಯೋಗ ಗಳಿಸಿ, ಪ್ರಗತಿ ಸಾಧಿಸಿ ಎಂಬ ಘೋಷವಾಕ್ಯದೊಂದಿಗೆ ಸ್ಥಾಪನೆಯಾಗಿ ಕಳೆದ 22 ವರ್ಷಗಳಿಂದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಸಮಸ್ಯೆಗಳಿಗೆ ಹೋರಾಟದ ಮೂಲಕ ಪರಿಹಾರ ಕಂಡುಕೊಂಡ ಏಕೈಕ ಸರಕಾರೇತರ ಸಂಸ್ಥೆ ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿಯು ಮುಂದಿನ ದಿನಗಳಲ್ಲೂ ಕರಾವಳಿ ಜಿಲ್ಲೆಗಳ ಅಭಿವೃದ್ಧಿಯಲ್ಲಿ ಮಹತ್ತರ ಪಾತ್ರ ವಹಿಸಲಿ ಎಂಬ ಶುಭ ಹಾರೈಕೆ ನಮ್ಮದು.